ಎಣ್ಣೆ ಚಾಲು ಮಾಡ್ಬೇಡ್ರಿ ಈಗ. ಇರ್ರಿ, ನಾನು ಎಲ್ಲ ಕೊಟ್ಬಿಟ್ಟು ಫಸ್ಟ್ ಕುಕ್ಕರ್, ಅದರಲ್ಲಿ 2 ಚಮಚ ಎಣ್ಣೆ ಹಾಕಬೇಕು. ಚಿಕನ್ನಲ್ಲಿ ಉಪ್ಪು ಕನ್ನಡ ವಿಡಿಯೋ ಆಗಿಬಿಡ್ತು ನಂದು. ಹಾಕಬೇಕು. ಉಪ್ಪು ಖಾರ ಎಲ್ಲ ಹಾಕಿ ಕಲಸಿ ಇಟ್ಟಿದ್ದು ಎಣ್ಣೆಯಲ್ಲಿ ಹಾಕಬೇಕು. ತೆಗಿಬೇಕು. ಗನ್ನು ಹಿಂಗೆ ಅಷ್ಟೇ ಮುಚ್ಚಾಕ್ಬೇಕಾ? ಅದರಲ್ಲಿ ನೀರು ಹಾಕಿ ಕಲಿಸ್ಬೇಕು. ಅದು ಇದರಲ್ಲಿ ಹಾಕ್ತೀರಾ ಚಿಕನಲ್ಲಿ? ಮೊದಲು ಎಣ್ಣೆಯಲ್ಲಿ ಚಿಕನ್ ಚಲೋ ಫ್ರೈ ಆಗಬೇಕು. ನೀವು ಎಷ್ಟು ಸಿಂಪಲಾಗಿ ಮಾಡ್ತೀರಿ. ನಮ್ಮ ಆಂಧ್ರ ಸೈಡ್ ಆದರೆ ಜಾಸ್ತಿ ಕಷ್ಟ. ಅದರಲ್ಲಿ ಉಪ್ಪು ಖಾರ ಮತ್ತು ಏನು ಕಲಿಸಿದ್ರು? ಉಪ್ಪು ಖಾರ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹವೇಜ್ ಧನಿಯಾಲ ಪೌಡ್ರ್. ನಿನ್ನ ಭಾಷೆ ನನ್ನ ಭಾಷೆ ಅದು ಬಂದ್ಬಿಡ್ತೈತೆ ಅದರಲ್ಲಿ. ಅದು ಆಮೇಲೆ ಕಟ್ ಮಾಡಿರಿ ನೀವು. ನೀವು ಆ ಪುಡಿಯಲ್ಲಿ ಏನು ಹಾಕಲ್ಲ, ಬಟ್ ಅದೇ ಹಾಕ್ತಿರಲ್ಲ, ಇಷ್ಟೇ ಹಾಕ್ತೀರ ನೀವು. ಆಮೇಲೆ ಟಮಾಟಿ ಪೇಸ್ಟ್ ಹಾಕಬೇಕು. ಅದು ಇವಾಗ ಹಾಕ್ತೀರಾ? ಕೊಬ್ಬರಿ, ಕೊತ್ತಂಬರಿ ಎಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀರಲ್ಲ ನೀವು? ಎಣ್ಣೆ ಜಾಸ್ತಿ, ನೀವು ಕಮ್ಮಿ ಆದ್ರೂ ಹಾಕ್ಬೋದು. ಅದರಲ್ಲಿ ಹಾಕ್ರಿ ಗಂಟೆ. ಇನ್ನು ಗರಂ ಮಸಾಲ ಏನೇನು ಮಾಡಿ ಹಾಕಿದ್ರೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಖಾರ ಕೊತ್ತಂಬರಿ ಎಲ್ಲ ಹಾಕಿ ಮೊದಲು ಗ್ರೈಂಡರ್ ಮಾಡ್ಕೋಬೇಕು. ಆಮೇಲೆ ಹಿಂಗೆ ಉಂಡೆ ಮಾಡಬೇಕು, ಬಾಲ್ಸ್. ಇಷ್ಟೇ ಉಂಡ. ಚಿಕನ್ ಕೈಮಾ ಉಂಡ. ನೀವು ಜಾಸ್ತಿ ಮಾಡ್ತಿರಲ್ಲ. ನನಗೆ ಎಷ್ಟು ಸಲ ಹೇಳಿದರು, ಬಟ್ ನಾನು ನೋಡು ಇವಾಗ ಒಂದು ಸಲ ನನಗೆ ಸಾರು ಕೊಟ್ಟರು ನೀವು ಅಲ್ಲಿ ಒತ್ತೂರಲ್ಲಿರೋವಾಗ ಅನ್ಕೊತೀನಿ. ಚಿಕನ್ ಕೈಮಾ ಉಂಡಲು. ಬಾಣಲೆಯಲ್ಲಿ ಎಣ್ಣೆ ಹಾಕಬೇಕು. ಥ್ಯಾಂಕ್ಸ್ ಅಬ್ಬ, ನನಗಿದು ಗೊತ್ತಿಲ್ಲ. ಕಾರ್ನ್ಫ್ಲವರು ಪೌಡ್ರ್ ಏನು ಹಾಕಲ್ಲ ಇದಕ್ಕೆ. ಅಷ್ಟೇ ಉಪ್ಪು ಖಾರ కొత్తిమీర ధనియాల పొడి అల్లం వెల్లుల్లి పేస్ట్ అంతే వేసి మిక్సీ చేసింది. ಅಷ್ಟೇ. ಎಷ್ಟು ಉಂಡೆಗಳಾಗಿದ್ದಾವಲ್ಲ. ಬಂದು ತೆಗಿಬೇಕು ಅನ್ಕೊಂಡಿಲ್ಲ. ಹಿಂಗೆ ಈ ಬೆಳಗ್ಗೆ ಮಾಡಿಬಿಡ್ತೀರಾ ಅಡುಗೆ. ಇದು ಹಾಕಬೇಕು. ಕಡಿಮೆ ಕಡೆ
ಖಾರನೇ ಇರಲ್ಲ, ಪುಡಿ ಅದು. ಹುಬ್ಳಿ ಅವ್ರು ಇದೇ ಯೂಸ್ ಮಾಡೋದು. ನಿನ್ನ ಥರ ಖಾರ ಹಾಕಿದ್ರೆ ಅದು ಯಾವಾಗ ಆಗ್ತಾಯಿದ್ದು ನನಗೆ. ಧನಿಯಾಲ ಪೌಡ್ರು, ಸಣ್ಣ ಮಾಡಿರಿ. ಟೊಮಾಟೊ ಪೇಸ್ಟ್, ಕೊಬ್ಬರಿ ಕೊತ್ತಂಬರಿ ಪೇಸ್ಟ್, ಆಮೇಲೆ ಸಣ್ಣಾಗಿ ಚೆನ್ನಾಗಿ ಕುದಿಬೇಕು. ಇನ್ನೂ ಸ್ವಲ್ಪ ಹೊತ್ತಿರ್ಬೇಕಾ? ಇದು ಕರ್ದಿದ್ದೇನೆ ಏನ್ರಿ? ಕರ್ದಿದ್ದೇನೆ ಹಾಕ್ಬಾರ್ದು, ಎಣ್ಣೆ ನಿಂತಿರೋದಿಲ್ಲ. ಹಾಂ ಮೇಲೆ ಬರಲ್ಲ ಅಂತನಾ? ಏನು ಕರೆದಿದ್ರಿ ನೀವು? ಅದು ಮೊನ್ನೆ ಬಜ್ಜಿ. ನಂಗೆ ಹೇಳಬೇಕಾಗಿತ್ತು ಮೊದಲು, ಅದ್ರಾಗೂ ಏನಾಗ್ತೀನಿ ಈಗ. ಕರೆದಿದ್ದೇನೆ ಹಾಕಿದ್ರೆ ಬಜ್ಜಿ ಮಾಡಿದ್ದು. ಅವ್ರು ಯಾಕೆ ಅವ್ರು ಬರೋವಾಗ ಬಜ್ಜಿ ಮಾಡಿದ್ದು. ಎಣ್ಣೆ ಹಾಕಿದ್ರೆ ಅದು ಎಣ್ಣೆ ಹಿಂಗೆ ನಿಂತಿರೋದಿಲ್ಲ. ನಾವು ಅದು ಕಮ್ಮಿನೂ ಹಾಕೇನಲ್ಲ. ಕಮ್ಮಿ ಹಾಕಿದ್ರೆ ಅದಾಗಲಿ ತಗೋರಿ. ఇలా రెడీ అయింది చికెన్ కైమా ఉండ.